ಸೃಷ್ಟಿಯ ಸೊಬಗ ಹೊಳಪಿನೊಂದಿಗೆ ಜಾರುತ್ತಾ ಹೆಕ್ಕಿ ಹೆಕ್ಕಿ ಚೂರುಗಳನ್ನ ಆಕೆಯ ಕಣ್ಣುಗಳಲ್ಲಿ ಒಂದುಗೂಡಿಸುವೆನು. ತಂಪೆರವ ದನಿಯಲ್ಲಿ ನಿರೂಪಿಸಿ ಹಸಿರ ಪುಟವೊಂದ ತೆರೆದಿಡುವೆನು. ಬಲೆಯ ಸರಿಸಿ ಈ ಬದಿ ಹೊರಳಿ ನೋಡಿ ಪ್ರಕೃತಿಯ ಕಥೆಯೊಂದ ಹೇಳುವೆನು. ಆಕೆಯೇ ಬರೆದುಕೊಂಡಿಹ ರೀತಿಯಲ್ಲಿ. ಇದು ನಿರಂತರ. ಮುಂಜಾನೆ ಕಡು ಹಸಿರು ಗುಡ್ಡಗಳಿಂದಾಚೆ ಕೆಂಪಾದ ಸೂರ್ಯ ಮೇಲೇರುತ್ತಿದ್ದಂತೆ ಮಂಜಿನ ಹಬೆಯು ತಿಳಿಯಾಗುತ್ತಾ ಚಿಗುರೆಲೆ ಮರಗಿಡಗಳು ಹೊಂಬಣ್ಣದಿಂದ ಮಿಂಚುತ್ತಿವೆ. ಮಲೆನಾಡಿನ ಗಡಿಯಲ್ಲಿನ ಮಧುವನದಲ್ಲೂ ಹೀಗೆ ಜೀವ ಕಣಗಳು ತಮ್ಮ ದೈನಂದಿನ ಕೆಲಸವನ್ನ ಆರಂಭಿಸಿವೆ. ಈ ಪೆಟ್ಟಿಗೆಗಳಲ್ಲಿರುವ ಜೇನುದುಂಬಿಗಳಂತೂ ಆ ಸೂರ್ಯ ಏಳೋಕ್ಕೂ ಮುಂಚೆಯೇ ಕೆಲಸದಲ್ಲಿ ತೊಡಗಿಬಿಡುತ್ತವೆ. ಅಂತಹ ಕೆಲಸವೇನು ಇವಕ್ಕೆ ಅಂತೀರಾ? ಈ ಚಂದದ ಅರಳಿರುವ ಹೂಗಳಲ್ಲಿ ಉತ್ಪತ್ತಿಯಾದ ಪರಾಗ ಮಕರಂದಗಳನ್ನ ಹೀರಿ ಗೂಡಿಗೆ ತರೋದು. ಕೆಲಸಗಾರನೊಣಗಳೇ ಈ ಕಾರ್ಯವನ್ನ ಮಾಡುತ್ತವೆ. ದುಂಬಿ ತನ್ನ ಗೂಡಿನಿಂದ ಹೂವ ಹುಡುಕುತ್ತಾ ಹೊರಟು ಈ ಚಂದದ ಹೂವಿನ ಎಸಳುಗಳ ಮೇಲೆ ಕಾಲಿರಿಸಿ ಮಕರಂದ ಪರಾಗವನ್ನ ಸಂಗ್ರಹಿಸುತ್ತದೆ. ಕೆಲವು ಸಾರಿ ಕೆಳಬಿದ್ದ ಹೂಗಳನ್ನು ಇವು ಬಿಡುವುದಿಲ್ಲ. ಮಕರಂದವನ್ನ ಕುಡಿದು ಪರಾಗವನ್ನ ಕಾಲಲ್ಲಿ ಹಿಡಿದು ಗೂಡಿಗೆ ಮರಳುತ್ತವೆ. ಈ ಮಕರಂದವನ್ನೇ ಮುಂದೆ ಅವು ಜೇನುತುಪ್ಪವಾಗಿ ಮಾಡೋದು. ಇಷ್ಟೆಲ್ಲ ಸಿಹಿ ಖಾದ್ಯ ಇರೋ ಈ ಪೆಟ್ಟಿಗೆಗೆ ದಾಳಿಕೋರರು ಇಲ್ಲದೆ ಇರ್ತಾರಾ? ಬೆಲ್ಲ ಇರೋ ಕಡೆ ಇರುವೆ ಅಂದ ಹಾಗೆ ಈ ಜೇನು ಪೆಟ್ಟಿಗೆಗಳು ಇರೋ ಕಡೆ ಈ ಇರುವೆಗಳು ಇರ್ತವೆ. ನಿಸರ್ಗದಲ್ಲಿದ್ದಾಗ ಜೇನಿನೊಡನೆ ಸಹಬಾಳ್ವೆ ನಡೆಸುವ ಇವು ದುಂಬಿಗಳು ಪೆಟ್ಟಿಗೆಯೊಳಗೆ ಇಳಿದ ಕ್ಷಣ ವೈರಿಗಳಾಗಿ ಬಿಡುತ್ತವೆ. ಸಮಸ್ಯೆ ಅಂತ ಇದ್ದಾಗ ಪರಿಹಾರ ಅಂತಾನೂ ಇರ್ಬೇಕಲ್ವೇ? ಅದಕ್ಕೆಂದೇ ಈ ಜೇನು ಪೆಟ್ಟಿಗೆಗಳನ್ನ ನೀರಿರುವ ಸ್ಟ್ಯಾಂಡುಗಳ ಮೇಲೆ ಇಡುತ್ತಾರೆ. ಇವು ಜೇನುಗಳಿಗೂ ನೀರಿನ ಮೂಲವಾಗುತ್ತವೆ. ಬರೀ ಜೇನಿಗಾದ್ರೆ ಹೇಗೆ? ಬಾಯಾರಿದ ದಣಿದ ಹಕ್ಕಿಗಳಿಗೂ ಇದೆ ತಂಪಿನ ಆಧಾರ. ಇಲ್ಲಿ ಆಟ ಆಡ್ತಿರೋ ಈ ಬುಲ್ಬುಲ್ ಹಕ್ಕಿಗಳು ತಮ್ಮ ನೀರಿನ ದಾಹವನ್ನ ತೀರಿಸಿಕೊಳ್ಳೋದು ಇಂತಹ ಜೇನಿನ ಸ್ಟ್ಯಾಂಡ್ಗಳಿಂದಲೇ. ಇಲ್ಲೇ ಮಿಂದೆ ಇರ್ತವೆ, ಆಟನೂ ಆಡ್ತವೆ. ಆದ್ರೆ ಅದು ಇನ್ನೊಬ್ಬನ ಆಗಮನದ ತನಕ ಮಾತ್ರ. ಇನ್ನೊಬ್ಬನ ಆಗಮನ ಇವುಗಳಿಗೆ ಎಚ್ಚರಿಕೆಯ ಕೂಗು. ಇಲ್ಲಿ ಇರೋ ಒಂಟಿ ನಾಡ ಹುಲಿಯನ್ನ ಕಂಡು ಆಪತ್ತನ್ನ ಗ್ರಹಿಸಿ
ಅಳಿಲು ಕೂಗಲು ಆರಂಭಿಸಿದೆ. ಗಾಂಭೀರ್ಯದ ಹೆಜ್ಜೆ ಇಟ್ಟು ಬರುತ್ತಿರುವ ಇದು ಬುಕುಶಿ, ಮಧುವನದ ಬೇಟೆಗಾರ. ಹಕ್ಕಿಗಳ ಹಿಂಡನ್ನು ಕಂಡು ಬೇಟೆ ಆಡೋಕೆ ಅಂತ ಮೆಲ್ಲಗೆ ಈ ಸ್ಟ್ಯಾಂಡಿನ ಹಿಂದೆ ಹೊಂಚು ಹಾಕಿ ಅವಿತು ಕೂರಲು ಹೊರಟಿದೆ. ಎಷ್ಟು ಕಾದರೂ ಇಂದು ಹಕ್ಕಿ ಸಿಗ್ಲಿಲ್ಲ. ಇವತ್ತು ಅದೇ ಹಾಲು ಅನ್ನವೇ ಗತಿ ಎಂದು ಈ ಹುಸಿ ಹುಲಿ ತನ್ನ ಬೆಕ್ಕಿನ ಆಟವನ್ನ ಶುರು ಮಾಡಿಕೊಂಡಿದೆ. ಎಷ್ಟು ಅಂತ ಒಬ್ಬನೇ ಆಟ ಆಡುತ್ತೆ ಹೇಳಿ? ಬೀಸೋ ತಂಗಾಳಿಗೆ ಇದು ಇಲ್ಲೇ ನಿದ್ರೆಗೆ ಜಾರಿದೆ. ಮಧುವನದಲ್ಲಿ ಈ ಹಕ್ಕಿ ಅಳಿಲುಗಳ ಜೊತೆ ಇನ್ನೊಂದು ಜೀವಿಯು ಸದಾ ಕೂಗುತ್ತಿರುತ್ತದೆ. ಅದುವೇ ಜೀರುಂಡೆ. ತನ್ನ ಮೈಬಣ್ಣಕ್ಕೆ ಹೊಂದುವ ಮರಗಳ ಮೇಲೆ ಕೂತ್ಕೊಂಡು ಇಡೀ ದಿನ ಹೀಗೆ ಕೂಗ್ತಾ ಇರುತ್ತೆ. ಕೂಗ್ತಾ ಕೂಗ್ತಾನೆ ಪ್ರಾಣನೂ ಬಿಡುತ್ತೆ. ಬಿಸಿಲಿಗೆ ಒಣಗುತ್ತಿರೋ ಈ ಮಧುವನದ ಗಿಡ ಮರಗಳು ಸಹ ಮಳೆಗಾಗಿ ಹೀಗೆ ಕೂಗುತ್ತಿವೆ. ಆ ಕೂಗು ನಮಗೆ ಕೇಳದೇ ಇರಬಹುದು, ಆದ್ರೆ ಆ ವರುಣನಿಗೆ ಕೇಳಿದ ಹಾಗಿದೆ. ಭಾರೀ ಗಾತ್ರದ ಮೋಡಗಳು ಒಂದುಗೂಡಿ ಸಿಡಿಲಬ್ಬರಗಳಿಂದ ಸಿಹಿ ಮಳೆ ಹನಿಯನ್ನ ಧರೆಗೆ ಇಳಿಸುತ್ತಿವೆ. ಟಪಟಪನೆ ಬೀಳುವ ಮಳೆ ಹನಿಯು ಪರಿಪರಿಯಾಗಿ ಒಣಗುತ್ತಿರುವ ಉಸಿರನ್ನ ಹಸಿರು ಮಾಡುವ ಕಾರ್ಯವನ್ನು ಶುರು ಮಾಡಿದೆ. ಎಲೆಗಳ ಮೇಲೆ ಕುಳಿತ ಹನಿಗಳಲ್ಲಿ ಮಧುವನದ ನಗುಮೊಗ ಎದ್ದು ಕಾಣುತ್ತಿದೆ. ಜೇನಿನ ನೆಲವು ಎದ್ದು ಕುಣಿದಂತೆಲ್ಲ ಹೂಗಳು ನಗುತ್ತಿವೆ. ಬೆಳಕು ತಣ್ಣಗೆ ಮುಗಿರೆಗೆ ಜಾರಿದೆ. ಮತ್ತೊಂದು ಸೂರ್ಯೋದಯ. ಈ ಬಾರಿ ಜೀವಗಳು ಇನ್ನೊಂಚೂರು ಜಾಸ್ತಿ ಹೊಳೆಯುತ್ತಿವೆ. ಧರೆಗೆ ಬಿದ್ದ ಮಳೆಯಿಂದ ಜೀವ ಮೊಳಕೆಯೊಡೆದಿದೆ. ಇನ್ನು ಹಕ್ಕಿಗಳ ಚಿಲಿಪಿಲಿನಾದ ಕೇಳದೇ ಇರುತ್ತದೆಯೇ? ಈ ನೀರಿನ ತೊಟ್ಟಿಯಲ್ಲೂ ಹೊಸ ಅಲೆಯ ಹೊಡೆತ ಶುರುವಾದಂತಿದೆ. ನವ ಜೋಡಿಗಳ ಮಿಲನದ ಸಂದೇಶ ನೀರ ಮೇಲಿನ ಅಲೆಯ ಮುಖೇನ ಮಧುವನದಲ್ಲಿ ಹರಿದಾಡುತ್ತಿದೆ. ಈ ತೇಲುವ ಹುಳುಗಳು ಮಧುವನದಲ್ಲಿರುವ ನೀರಿನ ತೊಟ್ಟಿಗಳಲ್ಲಿ ಕಂಡುಬರುತ್ತವೆ. ಎಲೆ ಹಾಗೂ ಇತರ ಹುಳುಗಳೇ ಇವುಗಳ ಆಹಾರ. ಎಷ್ಟು ಚಂದ ಅಲ್ಲ? ಮಧುವನದ ಇನ್ನೊಂದು ಭಾಗದಲ್ಲೂ ಸಹ ಮಿಲನದ ಕೂಗು ಕೇಳುವ ಹಾಗೆ ಅನ್ನಿಸುತ್ತಿದೆ. ಮಳೆ ಇದ್ದ ಕಾರಣ ಹಕ್ಕಿಗಳಲ್ಲಿ ಹೊಸ ಹುರುಪು ಮನೆ ಮಾಡಿದೆ. ಇದು ಗೂಡು ಕಟ್ಟುವ ಸಮಯ, ಮೊಟ್ಟೆ ಇಡುವ ಸಮಯ. ಕೆಲವು ಹಕ್ಕಿಗಳು ಈ ತರಹದ ಕೃತಕ ವಾತಾವರಣದಲ್ಲಿ ಹುಲ್ಲಿನಿಂದ ಮನೆ ಮಾಡಿದ್ರೆ, ಇನ್ನು ಕೆಲವು ನಮಗೆ ಬೇಡವಾದವನ್ನ ಉಪಯೋಗಿಸಿ ಗೂಡು ಕಟ್ಟುತ್ತವೆ. ಇಲ್ಲಿ ಇರುವ ಈ ಕಾಡು ಮೈನಾ ಹಕ್ಕಿ
ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಿ ಗೂಡನ್ನು ಕಟ್ಟುತ್ತಿದೆ. ಕಸದಿಂದ ರಸ ಅಂದ್ರೆ ಹೀಗೆ ಅಲ್ವೇ? ಮಧುವನದಲ್ಲಿ ಒಂದೇ ಮರ ಅನೇಕ ಜೀವಿಗಳಿಗೆ ಗೂಡಿನ ತಾಣವಾಗಬಹುದು. ಈ ಕೋಲು ಜೇನುಗಳು ಮೈನಾ ಹಕ್ಕಿಯ ಗೂಡಿರುವ ಕಟ್ಟಡದಲ್ಲೇ ಇರುವ ಹಾಗೆ. ಕೆಲವು ಪ್ರಾಣಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಖಾಲಿ ಜೇನಿನ ಪೆಟ್ಟಿಗೆಗಳಲ್ಲೇ ಗೂಡು ಮಾಡಿಬಿಡುತ್ತವೆ. ಈಗೋ ಇಲ್ಲಿ ನೋಡಿ, ಗೂಡಿನಲ್ಲಿ ಆಗಲೇ ಅಳಿದ ಮರಿಯು ಮುದುರಿ ಕೂತು ಬಿಟ್ಟಿದೆ. ಪ್ರತಿ ವಸಂತದಲ್ಲೂ ಈ ಗೂಡು ಕಟ್ಟುವ ಕಾರ್ಯ ನಿರಂತರ. ತನ್ನ ಸಂಗಾತಿಗಾಗಿ ಕಾದು ಕುಳಿತಿದೆ ಈ ಹಳದಿ ಕಂಠದ ಗುಬ್ಬಚ್ಚಿ. ಬೆರೆಯುವ ಕಾತರ ಈ ಹಕ್ಕಿಗೆ. ಮಿಲನ ಕಾರ್ಯವು ಮಂಜು ಮಂಜಾಗಿಯೇ ನೆರವೇರಿಬಿಡ್ತು. ಇವು ಮಿಲನವಾದ ನಂತರ ಗೂಡು ಕಟ್ಟುವ ಕೆಲಸ ಪ್ರಾರಂಭ ಮಾಡುತ್ತವೆ. ಇಟ್ಟ ಮೊಟ್ಟೆಗೆ ಕಾವು ಕೊಟ್ಟು ಮರಿಯನ್ನೂ ಮಾಡುತ್ತವೆ. ಹಸಿದ ಮರಿಗೆ ಗುಟುಕನ್ನೂ ಇಳಿಸುತ್ತವೆ. ತಾಯಿ ಹಿಂದಿರುಗಿ ಬರುವವರೆಗೆ ಈ ಮರಿಗಳು ಸದಾ ಕಾತರದಲ್ಲೇ ಕುಳಿತಿರುತ್ತವೆ. ಕ್ರೂರ ಕಣ್ಣುಗಳಿಗೆ ಆಹಾರವಾಗದೆ ಮರೆಯಲ್ಲಿ ಕೊಕ್ಕನಿರಿಸುತ್ತವೆ. ಗೂಡು ಕಟ್ಟುವ ವಿಷಯ ಎಂದಾಗ ಮಧುವನದಲ್ಲೊಂದು ಮುದ್ದಾದ ಇಂಜಿನಿಯರ್ ಪ್ರಾಣಿ ಇದೆ. ಅದು ಈ ತಾಳೆಯ ಎಲೆಗಳನ್ನ ಕಚ್ಚಿ ಅವುಗಳನ್ನ ಬಾಗಿಸಿ ತನ್ನ ಗೂಡಿನ ಗೋಡೆಯನ್ನಾಗಿ ಮಾಡಿಬಿಡುತ್ತದೆ. ಕತ್ತಲೆಯಲ್ಲೇ ಹಗಲನ್ನು ಕಳೆಯ ಬಯಸುವ ಇದು ಬಾವಲಿ. ಪಿಳಿ ಪಿಳಿ ಕಣ್ಣಿನ ಈ ಜೀವದ ಬುದ್ಧಿವಂತಿಕೆಯನ್ನ ಮೆಚ್ಚಲೇಬೇಕು. ಜೀವಿಗಳಿಗೆ ಗೂಡಿನ ಜೊತೆಗೆ ಆಹಾರವು ಅತಿ ಮುಖ್ಯ. ಹಲವುಗಳಿಗೆ ನೆಲವೇ ಆಹಾರದ ಮೂಲ. ಇಲ್ಲಿ ಕಾಣುವ ಈ ಕೆಂಪು ಹುಳುಗಳಿಗೆ ಅಂಟವಾಳ ಹಣ್ಣುಗಳೆಂದರೆ ಪಂಚಪ್ರಾಣ. ಅಂಟವಾಳಕಾಯಿ ಹಣ್ಣಾಗುವ ಸಂದರ್ಭದಲ್ಲಿ ಮರದ ಕೆಳಗೆ ಕಂಡುಬರುವ ಇವು ಅವುಗಳ ಹಣ್ಣಿನ ರಸವನ್ನೇ ಸದಾ ಕಾಲ ಭಜಿಸುತ್ತವೆ. ಇನ್ನೊಂದಿಷ್ಟು ಪ್ರಾಣಿಗಳಿಗೆ ಆಹಾರ ತುಸು ಎತ್ತರದಲ್ಲಿ ದೊರಕುತ್ತದೆ. ಕೇವಲ ಮರಗಳ ಮೇಲಷ್ಟೇ ಅಲ್ಲ, ಶೌಚಾಲಯದ ಈ ಕೊಳವೆಯ ಮೇಲೂ ಸಹ ಆಹಾರ ದೊರಕುತ್ತದೆ. ಈ ಸೊಳ್ಳೆಗಳು ಒಂಥರ ಸುಲಭ ಆಹಾರವಿದ್ದಂತೆ. ಯಾರಿಗೆ ಅಂತೀರಾ? ಈ ಸೊಳ್ಳೆ ಭಕ್ಷಕ ಹಕ್ಕಿಗಳಿಗೆ. ಕೊಳವೆಯೊಳಗಿಂದ ಬರುವ ಸೊಳ್ಳೆಗಳನ್ನು ಹಿಡಿಯುವುದರಲ್ಲಿ ಈ ಹಕ್ಕಿಗಳದ್ದು ಎತ್ತಿದ ಕೈ. ಮಾನವನ ಮೇಲೆ ನೇರವಾಗಿ ಅಲ್ಲದಿದ್ದರೂ ಒಂದು ರೀತಿಯಲ್ಲಿ ಅವಲಂಬಿತವಾಗಿವೆ ಅನ್ನೋದಕ್ಕೆ ಇದೇ ಉದಾಹರಣೆ. ಇನ್ನೂ ಕೆಲವೊಂದಿಷ್ಟು ತಮ್ಮ ಕೊನೆಯಲ್ಲಿ ಇತರರಿಗೆ ಆಹಾರವಾಗಿ ಬಿಡುತ್ತವೆ. ಸಂಜೆಯಾಗುತ್ತಿದೆ, ಆದರೆ ಎಲ್ಲ ಅಂತ್ಯಗಳು ಖುಷಿಯಿಂದ ಕೂಡಿರಲು ಸಾಧ್ಯವೇ? ಹಕ್ಕಿಯ ಮರಿಗಳಿರುವ ಗೂಡಿನ ಮೇಲೆ 2 ನಾಲಿಗೆಯ ನೆರಳು ಬಿದ್ದಿದೆ.
ಒಳನುಗ್ಗಿದ ಹಾವನ್ನ ಓಡಿಸಲು ತನ್ನ ಮರಿಗಳನ್ನು ರಕ್ಷಿಸಲು ಈ ಹಕ್ಕಿಯು ವ್ಯರ್ಥ ಪ್ರಯತ್ನ ಮಾಡುತ್ತಿದೆ. ಪೋಷಕ ಹಕ್ಕಿಗಳು ತಮ್ಮ ಕಾಲುಗಳಿಂದ ಹಾವನ್ನು ಎಳೆಯಲು ಶತ ಪ್ರಯತ್ನ ಮಾಡಿದರೂ ಈ ಕೇರೆ ಹಾವು ಕ್ಯಾರೆ ಅನ್ನುತ್ತಿಲ್ಲ. ವಿಫಲ ಪ್ರಯತ್ನವೆಂದು ಮನಗಂಡು ಈ ತಾಯಿ ಹಕ್ಕಿ ಬೇಸರದಿಂದ ಗೂಡ ತೊರೆದಿದೆ. ಅಂದು ಇಟ್ಟ ಮೊಟ್ಟೆ ಮರಿಯಾಗಿ ಇಂದು ಈ ಹಾವಿನ ಆಹಾರವಾಗಿ ಹಸಿವನ್ನು ಮರೆಸಿ ಹೊಳೆದಿದೆ. ಪ್ರಕೃತಿಯ ಆಹಾರ ಸರಪಳಿಯಲ್ಲಿ ಇದು ಕಡ್ಡಾಯ. ಸೂರ್ಯ ಕೆಳಗೆ ಜಾರುವ ಹೊತ್ತಾಗಿದೆ. ಮರಳಿಗೂಡು ಸೇರುವ ಆತುರದಲ್ಲಿ ಇಲ್ಲಿಯ ಪ್ರಾಣಿ ಪಕ್ಷಿಗಳಿದ್ದಾವೆ. ನಿರಂತರವಾದ ಈ ಅನುದಿನದ ಕತೆ ಬೆಳಕಿನ ಜೊತೆಗೆ ಗೂಡು ಸೇರಿದೆ. ಹಾಗಂತ ಇದು ಇಲ್ಲಿಗೆ ಮುಗಿದಿಲ್ಲ. ಮತ್ತದೇ ಉದಯ, ನಿಲ್ಲದ ಸಮಯದ ಪಯಣ, ಜೀವದ ಜನನ, ಆಹಾರದ ಹುಡುಕಾಟ. ಜೊತೆಗೆ ಆಚೆಗಷ್ಟು ಮತ್ತೆ ಈಚೆಗಷ್ಟು ಸೇರಿ ತನ್ನದೇ ಆದ ಕತೆ. ಅಂತ್ಯದಿ ಕಣ್ಮನ ಸೆಳೆಯುವ ಮಧುವನದಲ್ಲಿ ಎಲ್ಲರದ್ದು ಸ್ನೇಹಯುತ ಸಹಬಾಳ್ವೆ. ಚೂರು ಹೊರಬಂದು ನೋಡಿದಾಗ ಸೂರ್ಯನಡಿಯ ಪ್ರಕೃತಿಯಲ್ಲಿ ಇದು ನಿರಂತರ